Hi guys, let's see how to make homemade cake by using Happy biscuit within 10 minutes. ಕೇಕ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಿಸ್ಕೆಟ್, ಚಾಕ್ಲೇಟ್. ನಾನು ಏನೋ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ನೀವು ಮನೆ ಸೋಡಾ ಯೂಸ್ ಮಾಡ್ಕೋಬೋದು. ಆಮೇಲೆ ಪಿಂಚ್ ಆಫ್ ಸಾಲ್ಟ್, ಆಮೇಲೆ ಹಾಲು. ಲೆಟ್ಸ್ ಸ್ಟಾರ್ಟ್. 4 ಪ್ಯಾಕ್ಸ್ ಆಫ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ತೊಗೊಳ್ಳಿ. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಚೆನ್ನಾಗಿ ಪೌಡರ್ ಆಗಿದೆ. ಇವಾಗ ಒಂದು ಬೌಲ್ಗೆ ಹಾಕೋತೀನಿ. ಪೇಸ್ಟ್ ಮಾಡಿರೋಂಥ ಬಿಸ್ಕೆಟ್ ಪೌಡರ್ನ ಆಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಬಿಸ್ಕೆಟ್ ಪೌಡರಲ್ಲಿ ಹಾಲು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಈನೋ, ಇದು ಒಂದೇ ಪ್ಯಾಕೆಟ್ ಇರೋದ್ರಿಂದ ನಾನು ಒಂದು ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಿಲ್ದಿರ ಎಲ್ಲ ಕಡೆನೂ. ಅವಾಗವಾಗ ನೋಡಿ ನೋಡಿ ಹಾಲು ಹಾಕೋತಾ ಇರಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಏನು ಗಂಟು ಇರಬಾರ್ದು, ಚೆನ್ನಾಗಿ ಕಲಿಸ್ಕೊಂಡಿರ್ಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗ ಕೇಕ್ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ನಾನು ಈ ಪಾತ್ರೆಗೆ ಬಿಸ್ಕೆಟ್ ಪೇಸ್ಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನು ಕೇಕ್ ಮಾಡೋದಕ್ಕೆ ಈ ತವ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 5 ನಿಮಿಷ ಹೀಟ್ ಮಾಡ್ಕೊಳ್ಳೋಣ. ಹೀಟ್ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಈಗ ಹೀಟ್ ಆಗಿದೆ ನೋಡೋಣ. ಇದು ಹೀಟ್ ಆಗಿದೆ. ನಾನು ಈ ಪಾತ್ರೆಯನ್ನು ತವದಲ್ಲಿ ಇಡ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾವು ಇದನ್ನ 15 ಮಿನಿಟ್ಸು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ನೋಡಿ, ಈಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಡ್ಡಿ ಚುಚ್ಬಿಟ್ಟು ನೋಡ್ತಾ ಇದ್ದೀನಿ. ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಅಂಟ್ಕೊಂಡಿಲ್ಲ. ಸೊ ಕೇಕ್ ಈಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ಚಾಕ್ಲೇಟ್ ಮೆಲ್ಟ್ ಆಗೋಕ್ಕೆ ಇಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಮೆಲ್ಟ್ ಮಾಡ್ಕೊಡಿ. ನಾನು ಕೇಕ್ನ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಆದರೆ ಸ್ವಲ್ಪ ಸೀದೋಗಿದೆ. ನಾನು ತೆಳುವಾದ ತವ ತಗೊಂಡಿದ್ರಿಂದ ಇದು ಸೀದೋಗಿದೆ. ನೀವು ಸ್ವಲ್ಪ ದಪ್ಪಗಿರೋ ತವನ ತಗೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ, ಕೇಕ್ ಹಾಗೆ ಎಷ್ಟು ಮೃದುವಾಗಿದೆ. ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ಕೇಕ್ ಮೇಲೆ ಹಾಕ್ತಾ ಇದ್ದೀನಿ. ಈ ಕೇಕ್ನ ಫ್ರಿಜ್ಜಲ್ಲಿ 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಂಡು ತಿಂದರೆ ಜಸ್ಟ್ ಲೈಕ್ ಅ ವಾವ್. ನೋಡಿ ಗೈಸ್, ನಾನು ಟಾಪಿಂಗ್ಸ್ಗೆ ಬಾದಾಮಿ ಹಾಕೊಂಡಿದ್ದೀನಿ. ಇಟ್ ರಿಯಲಿ ಟೇಸ್ಟ್ ಗುಡ್. ನೋಡಿ ಎಷ್ಟು ಸ್ಮೂತ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿದೆ ಅಂತ.